ವಿಜಯ್ ಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ, ಅದು ವಿಜಯ್ ಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು, ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರಿಟ್ಟಿರ್ತಕ್ಕಂಥ ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಅವರಿಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ಥರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ವಿಜಯ್ ಅವ್ರ ಬಗ್ಗೆ ನಾನೇನು ದೊಡ್ಡದಾಗಿ ಮಾತನಾಡಬೇಕಾಗಿಲ್ಲ. ಬೆಂಗಳೂರಿನಲ್ಲಿ ಅವರ ಚಟುವಟಿಕೆಗಳಿದ್ದರು. ಮಾಲೂರಿನಲ್ಲಿ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆಗೂಡಿ ಏನು ಕೆಲಸ ಮಾಡಿದ್ದಾರೆ.